ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಶ್ರಾವಣನ ಮನಸ್ಸಿನಲ್ಲಿ ಒಂದು ಬಲವಾದ ನಿರ್ಧಾರ ಮೂಡಿತು. ಸಂಗೀತಕ್ಕನ ಈ ಪರಿಸ್ಥಿತಿಗೆ ಭೂಮಿಯೇ ಕಾರಣ ಎಂದು ಅಜಿತ್ ತಪ್ಪು ತಿಳಿದುಕೊಂಡಿರುವುದು ಅವರಿಗೆ ಸರಿ ಅನ್ನಿಸಲಿಲ್ಲ. ಅಜಿತ್ ಮನೆಗೆ ಬರುವ ಮೊದಲೇ ಭೂಮಿಯನ್ನು ಸಮಾಧಾನ ಮಾಡಿ ಅವಳನ್ನು ಗೌರವದಿಂದ ಮನೆಗೆ ವಾಪಸ್ ಕರೆತರಬೇಕು ಎಂದು ಹೊರಟನು. ಅದನ್ನು ತಡೆಯಲು ದೇವಯಾನಿ, ಮನಸ್ವಿನಿ ಎಷ್ಟೇ ಪ್ರಯತ್ನಿಸಿದರೂ ಶ್ರವಣ್ ಮಾತ್ರ ಯಾರ ಮಾತನ್ನು ಕೇಳದೆ ಭೂಮಿಯನ್ನು ಹುಡುಕಿಕೊಂಡು ಹೋದನು. ಇತ್ತ ಭೂಮಿಯ ಸ್ಥಿತಿ ಬಹಳ ಶೋಚನೀಯವಾಗಿತ್ತು. ಅಜಿತ್ ತನ್ನ ಮೇಲೆ ಹಾಕಿದ ಆರೋಪಗಳು ಮತ್ತು ಅವರು ಆಡಿದ ಕಠಿಣ ಮಾತುಗಳು ಅವಳ ಕಿವಿಯಲ್ಲಿ ಗುಯ್ ಎನ್ನುತ್ತಿದ್ದವು. ಅತ್ತೆ ಮನೆಯವರ ನೆನಪು ಅವಳನ್ನು ಕಾಡುತ್ತಿತ್ತು. ಈ ನೋವಿನೊಂದಿಗೆ ಅಲ್ಲಿರುವುದು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ ಭೂಮಿ ತನ್ನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿ ಊರು ಬಿಡಲು ಸಿದ್ಧಳಾದಳು. ಇದನ್ನು ಕಂಡು ಕಾಂಬರಿಯಾದ ಲಕ್ಷ್ಮಕ್ಕ, ಎಲ್ಲಿಗೆ ಹೋಗುತ್ತಿದ್ದೀಯ ಭೂಮಿ, ಸುಮ್ಮನೆ ತಮಾಷೆ ಮಾಡಬೇಡ ಎಂದು ಕೆದಕಿದಳು. ಆದರೆ ಭೂಮಿ ಮಾತ್ರ, ನಾನು ಯಾರಿಗೂ ಬೇಡವಾದವಳು ಲಕ್ಷ್ಮಕ್ಕ. ಇಲ್ಲಿ ಇದ್ದರೆ ಹಳೆಯ ನೆನಪುಗಳು ಮತ್ತೆ ಮತ್ತೆ ನೋವು ಕೊಡುತ್ತವೆ. ನಾನು ದೂರ ಹೋದರೆ ಎಲ್ಲರಿಗೂ ಒಳ್ಳೆಯದು ಎಂದು ಕಣ್ಣೀರಿಡುತ್ತಾ ಹೇಳಿದಳು. ಸರಿಯಾದ ಅದೇ ಸಮಯಕ್ಕೆ ಅಲ್ಲಿಗೆ ಶ್ರಾವಣ್ ಬಂದನು. ಯಾರು ಬೇಡ ಅಂದರೂ ನೀನು ನಮ್ಮ ಮನೆ ಸೊಸೆ, ನಮಗೆ ನೀನು ಬೇಕು ಭೂಮಿ ಎಂದು ಧೈರ್ಯ ತುಂಬಿದನು. ಆದರೆ ಭೂಮಿ ಮಾತ್ರ ಅಜಿತ್ ಅವರ ಕೋಪಕ್ಕೆ ಹೆದರಿದಳು. ಅಜಿತ್ ಸಾಹೇಬರು ನನ್ನನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಅವರು ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಹೇಳಿದ ಮೇಲೆ ನಾನು ಆ ಮನೆಗೆ ಬಂದು ಏನು ಮಾಡಲಿ ಎಂದು ಪ್ರಶ್ನಿಸಿದಳು. ಭೂಮಿಯ ಹಠದ ಮುಂದೆ ಶ್ರಾವಣ್ನ ಮಾತು ನಡೆಯಲಿಲ್ಲ. ಅನಿವಾರ್ಯವಾಗಿ ಅವನು, ಸದ್ಯಕ್ಕೆ ನೀನು ಇಲ್ಲೇ ಇರು, ಸತ್ಯ ಏನೆಂದು ಹುಡುಕಿ ನಾನು ಖಂಡಿತ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ ಎಂದು ಭರವಸೆ ನೀಡಿ ಅಲ್ಲಿಂದ ಹೊರಟನು. ಲಕ್ಷ್ಮಕ್ಕ ಭೂಮಿಗೆ ಅರಿಶಿನ ಕುಂಕುಮ ನೀಡಿ ಭಾರವಾದ ಮನಸ್ಸಿನಿಂದ ಕಳುಹಿಸಿಕೊಟ್ಟಳು. ಮತ್ತೊಂದೆಡೆ ಅಜಿತ್ ಮನೆಗೆ ಸತ್ಯಣ್ಣ ಬಂದನು. ಮನೆಯಲ್ಲಿ ಸಂಗೀತಮ್ಮ ಮತ್ತು ಭೂಮಿ ಇಬ್ಬರು ಕಾಣದಿರುವುದನ್ನು ಕಂಡು ಆತ ಆತಂಕಗೊಂಡನು. ದೇವಯಾನಿ ಎಲ್ಲವನ್ನು ವಿವರಿಸಿದಾಗ ಸತ್ಯಣ್ಣನಿಗೆ ನಂಬಲು ಸಾಧ್ಯವಾಗಲೇ ಇಲ್ಲ. ನಮ್ಮ ಭೂಮಿ ಇಂತಹ ಕೆಲಸ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅವಳು ನಮ್ಮ ಸಂಗೀತಮ್ಮನಿಗೆ ದ್ರೋಹ ಮಾಡುವುದಿಲ್ಲ. ಇದರ ಹಿಂದೆ ಯಾವುದೋ ದೊಡ್ಡ ಸಂಚಿದೆ ಎಂದು ಭೂಮಿಯ ಪರವಾಗಿ ಅಚಲವಾದ ವಿಶ್ವಾಸ ವ್ಯಕ್ತಪಡಿಸಿದನು. ಸಮಸ್ಯೆಗಳು ಬಿಗಡಾಯಿಸುತ್ತಿರುವುದನ್ನು ಕಂಡ ಅಜ್ಜಿ ಮತ್ತು ಶ್ರಾವಣ್ ಇದಕ್ಕೆ ದೈವಿಕ ಪರಿಹಾರವೇನಾದರೂ ಇದೆಯಾ ಎಂದು ಕೇಳಲು ದೇವಸ್ಥಾನದತ್ತ ಮುಖ ಮಾಡಿದರು. ಅಲ್ಲಿಗೆ ಇಂದಿನ ಸಂಚಿಕೆ ಒಂದು ಕುತೂಹಲಕಾರಿ ಘಟ್ಟದಲ್ಲಿ ನಿಂತಿತು. ಇದು ನೀವು ಮುಂದಿನ ಸಂಚಿಕೆಗಳಲ್ಲಿ ನೋಡ್ಬೋದು. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ತಿಳಿಸಿ. ಹಾಗೆ ನಿಮಗೆ ಯಾವ ಕತೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿದ್ರೆ ಆ ಸೀರಿಯಲ್ನ ಮುಂದಿನ ಸಂಚಿಕೆಯನ್ನು ನಾನು ಹಾಕ್ತೇನೆ. ಧನ್ಯವಾದಗಳು.